ನನಗೆ ಸಿಕ್ಕಿದಂತಹ ₹1ಗೆ ಫ್ರೀ ಲಿಪ್ಸ್ಟಿಕ್ಸ್. ನಾನು ಈಗ ವೇರ್ ಮಾಡಿರುವಂತಹದ್ದು ಈ ಶೇಡು. ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ನನ್ನ ಮಗನ ಸ್ಕೂಲಲ್ಲಿ ಒಂದು ಫಂಕ್ಷನ್ ಇತ್ತು, ಸೊ ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ತುಂಬಾ ಕಲ್ಚರಲ್ ಪ್ರೋಗ್ರಾಮ್ಸ್ ಇದ್ದು, ಹೇಗೆಲ್ಲ ಆಯಿತು ಏನು ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡ್ಬೋದು. ಹಾಗೆಯೇ ನನಗೆ ಸಿಕ್ಕಂತಹ ₹1ಗೆ ಮಾಮಾ ಅರ್ತ್ ಅವ್ರದ್ದು 3 ಲಿಪ್ಸ್ಟಿಕ್ಕು ಹೇಗೆ ಸಿಕ್ತು ಏನು ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ.
ನನ್ನ ಮಗನ ಡ್ಯಾನ್ಸ್ ಕೂಡ ಇತ್ತು. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ದ, ತುಂಬ ಖುಷಿ ಆಯಿತು. ಅದು ಕ್ಲಿಪ್ ಕೂಡ ಹಾಕಿದ್ದೀನಿ. ಬಟ್ ಏನಂದರೆ ಮ್ಯೂಸಿಕ್ ಹಾಕೋ ಹಾಗಿಲ್ಲ ನಾವು ವಿಡಿಯೋದಲ್ಲಿ, ಹಾಗಾಗಿ ನಾನು ಮ್ಯೂಸಿಕ್ನ ಮ್ಯೂಟ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು ಸ್ಟೆಪ್ಸ್ ಎಲ್ಲ. ಶಾರ್ಟ್ಸಲ್ಲಿ ಹಾಕಿದ್ದೀನಿ ವಿಡಿಯೋನ. ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಶಾರ್ಟ್ಸ್ ವಿಡಿಯೋದಲ್ಲಿ ನೋಡ್ಬೋದು. ಬಟ್ ಇಲ್ಲಿ ನಾನು ಬೇರೆ ಮ್ಯೂಸಿಕ್ ಹಾಕಿದ್ದೀನಿ. ಅವ್ರು ಹಾಕಿದಂತಹ ಏನು ಫಿಲ್ಮ್ ಸಾಂಗ್ಸ್ ಆ ಸಾಂಗ್ಸ್ನೆಲ್ಲ ನಾನು ಮ್ಯೂಟ್ ಮಾಡಿದ್ದೀನಿ. ಹಾಗೆ ನನ್ನ ಮಗಳು ಕೂಡ ಕರ್ಕೊಂಡು ಹೋಗಿದ್ದೆ. ನಾನು ಅನ್ಕೊತಾ ಇದ್ದೆ ಎಲ್ಲಿ ಹಠ ಮಾಡ್ತಾಳೆ ಅಂತ, ಯಾಕಂದರೆ ನಮಗೆ 10 to 10:30 ಒಳಗಡೆ ಬರೋಕ್ಕೆ ಹೇಳಿದರು. ಬಟ್ ಫಂಕ್ಷನ್ನು ನಾವು ಹೋಗಿದ್ದು 10:30ಗೆ. ಫಂಕ್ಷನ್ ಆವಾಗ ಸ್ಟಾರ್ಟ್ ಆಗ್ತಾಯಿತ್ತು. ಭಾಷಣ ಎಲ್ಲ ಆಯಿತು, ಒಂದಷ್ಟು ಪ್ರೈಸ್ಗಳನ್ನೆಲ್ಲ ಅನೌನ್ಸ್ ಮಾಡ್ತಾಯಿದ್ರು. ಸೊ ಆಮೇಲೆ ಡ್ಯಾನ್ಸ್ ಇದ್ದಿದ್ದು. ಆಲ್ಮೋಸ್ಟ್ ಒಂದು 3 to 4 hours ನಾವು ಅಲ್ಲಿ ಸ್ಪೆಂಡ್ ಮಾಡಬೇಕಿತ್ತು. ಮಗು ಚಿಕ್ಕವಳೆಲ್ಲ ಹೇಗಿರ್ತಾಳೋ ಹೇಗೋ ಅಂದ್ಕೊಂಡ್ವಿ. ಬಟ್ ಅವಳಿಗೆ ಒಳಗೆ ಇದು ಬೇಜಾರಾಗಿತ್ತಲ್ಲ. ಸೊ ಸ್ವಲ್ಪ ಅಲ್ಲಿ ಆಟ ಆಡೋದಕ್ಕೆಲ್ಲ ಚೆನ್ನಾಗಿದ್ದರಿಂದ ಸ್ಪೇಸು ನೀಟಾಗಿ ಆಟ ಆಡ್ಕೊಂಡಿದ್ಲು. ಅದೊಂದು ಖುಷಿ ಆಯಿತು. ಯಾವುದೇ ರೀತಿ ಹಿಂಸೆ ಕೊಡಲಿಲ್ಲ. ವಿಶೇಷವಾಗಿ ವರ್ಷದ ಪ್ರಾರಂಭದಲ್ಲಿ ಯಥಾ ರಾಜ ತಥಾ ಪ್ರಜಾ ಅಂತಕ್ಕಂಥದ್ದನ್ನ ಹಿರಿಯರ ಗಾದೆಗಳನ್ನ ನಾವು ಕೇಳಿದ್ದೀವಿ. ಅದ್ರ ಜೊತೆಯಲ್ಲಿ ಒಂದು ಮೊದಲನೆಯ ಪ್ರಾರಂಭೋತ್ಸವ ಯಾವ ರೀತಿ ಇರಬೇಕು ಅಂದ್ರೆ ಅದು ಶಿಸ್ತುಬದ್ಧವಾಗಿ ಇರಬೇಕು ಅಂತಕ್ಕಂಥದ್ದು. ಆ ಕಡೆ ಎಲ್ಲ ನಿಲ್ಸವ್ರೆ ನಮ್ಮ ನೋಡಿ. ಚೇರ್ ಹುಡುಕ ಬರೋದು ನೀವು ಅಲ್ಲಿ ತಗೊಳ್ಳಿ ಅಂದ್ರೆ ಖಾಲಿ ಇರೋದು ತಗೊಳ್ಳಿಲ್ಲ. ಈಗ ಫಸ್ಟು ಡ್ಯಾನ್ಸ್ ಇದ್ದಂಥದ್ದು ನರ್ಸರಿ ಅವ್ರಿಗೇನೆ UKG LKG ಕಂಬೈನ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ರು. ಅವ್ರಿಗೊಂದು ಡ್ರೆಸ್ ಕೋಡ್ ಹೇಳಿದರು. ರೆಡ್ ಟೀ ಶರ್ಟ್ಸ್, ಬ್ಲ್ಯಾಕ್ ಪ್ಯಾಂಟ್, ಹಾಗೆ ವೈಟ್ ಶೂಸ್ ಮತ್ತು ಕ್ಯಾಪು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು ಡ್ಯಾನ್ಸ್ ಕೂಡ. ಹಾಗೆ ನೀಟಾಗಿ ಕೂಡ ಸ್ಟೆಪ್ಸ್ನ ಮಾಡ್ತಾ ಇದ್ದ. ನನ್ನನ್ನು ಹುಡ್ಕಾಡ್ತಾ ಇದ್ದ. ಆಬ್ವಿಯಸ್ಲಿ ಅಲ್ವಾ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಪೇರೆಂಟ್ಸ್ ಹೋದರೆ ಫಂಕ್ಷನ್ಸಿಗೆ ಅವರಿಗೂ ಕೂಡ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಹಾಗೆ ಖುಷಿ ಕೂಡ ಆಗುತ್ತೆ. ಹಾಗೆ ಅವ್ರ ಅಪ್ಪ ಮತ್ತು ತಂಗಿನೂ ಕೇಳ್ತಾ ಇದ್ದ. ಅವಳು ಮಲಗಿಬಿಟ್ಟಿದ್ಲು, ಹಾಗಾಗಿ ಅವರ ಬೇರೆ ಕಡೆ ಕೂತಿದ್ರು. ಬಟ್ ನಾನು ಇಲ್ಲಿ ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಅವನಿಗೆ ಕಾಣಿಸೋ ಥರ ನಿಂತ್ಕೊಂಡು ವೀಡಿಯೋಸ್ನ ಮಾಡ್ಕೋತಾ ಇದ್ದೆ. ತುಂಬಾ ಖುಷಿ ಆಯಿತು ನನಗೆ. ಈ ರೀತಿ ಮಕ್ಕಳಿಗೂ ಕೂಡ ಫಂಕ್ಷನ್ಸ್ ಎಲ್ಲ ಕಂಡಕ್ಟ್ ಮಾಡೋದ್ರಿಂದ ಅವರಿಗೂ ಕೂಡ ಸ್ವಲ್ಪ ಫ್ರೀ ಟೈಮ್ ಸಿಕ್ದಂಗೆ ಆಗುತ್ತೆ, ಮತ್ತು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ದಂಗೆ ಅನಿಸುತ್ತೆ. ಇವ್ರದ್ದೆಲ್ಲ ಡ್ಯಾನ್ಸ್ ಆದಮೇಲೆ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ರೀತಿ ಎಲ್ಲ ಡ್ಯಾನ್ಸ್ ಇತ್ತು. ಇಷ್ಟು ಡ್ಯಾನ್ಸ್ ಆದಮೇಲೆ ನಮಗೆ ಇವ್ರನ್ನ ಹ್ಯಾಂಡ್ ಓವರ್ ಮಾಡ್ತಾರೆ ಕರ್ಕೊಂಡು ಹೋಗೋದಕ್ಕೆ. ಸೊ ನಾವು ಇವ್ರನ್ನ ಕರ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂರಿಸ್ಕೊಂಡು ಫಂಕ್ಷನ್ ಮುಗಿಯೋ ತನಕ ಇದ್ದು ಫಂಕ್ಷನ್ ಮುಗಿಸ್ಕೊಂಡೇ ಬಂದಿದ್ದು. ನೀವೇ ನೋಡ್ತಾ ಇರ್ಬೋದು ಮಕ್ಕಳೆಲ್ಲ ಹೇಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಸಾಂಗ್ ಹಾಕೋಕ್ಕಾಗಲ್ಲ, ಸಾರಿ, ಅದೇ ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಹಾಗೆ ನೀವು ನೋಡ್ಬೋದು. ಇಲ್ಲಿ ಬೋರ್ಡಿಂಗ್ ಕೂಡ ಇರೋದ್ರಿಂದ ಬೇರೆ ಬೇರೆ ಕಡೆ, ಈಗ ಬ್ಯಾಂಗ್ಳೂರು, ಮ್ಯಾಂಗ್ಳೂರು ಮತ್ತು ಮಡಿಕೇರಿ ಈ ರೀತಿ ಎಲ್ಲ ಬೇರೆ ಕಡೆಯಿಂದ ಕೂಡ ಮಕ್ಕಳು ಇಲ್ಲಿ ಬೋರ್ಡಿಂಗ್ ಸ್ಕೂಲಲ್ಲಿದ್ದಾರೆ. ಸೊ ಎಲ್ಲರಿಗೂ ಸೇರಿ ಫಂಕ್ಷನ್ ಮಾಡಿರೋದ್ರಿಂದ ಎಲ್ಲ ಕಡೆಯಿಂದನೂ ಕೂಡ ಪೇರೆಂಟ್ಸ್ ಬಂದು ಫಂಕ್ಷನ್ನ ಅಟೆಂಡ್ ಮಾಡ್ತಾಯಿದ್ರು.
ಅದನ್ನೆಲ್ಲ ಮುಗೀತು, ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಈಗ ಮನೆಗೆ ಹೊರಟು ಟೈಮಲ್ಲಿ ಯದುವೀರ್ಗೆ ಒಂದಷ್ಟು ಜನ ಫ್ರೆಂಡ್ಸ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ಎಲ್ಲ ಆಟಾಡ್ಕೊಂಡು ಮಾತಾಡ್ತಾ ಇದ್ದೆ. ಹಾಗೆ ನಾವು ಅವ್ರ ಪೇರೆಂಟ್ಸ್ಗಳ ಜೊತೆನೂ ಕೂಡ ಮಾತಾಡ್ತಾ ಇದ್ವಿ. ನನಗೂ ಕೂಡ ಒಂದಿಬ್ಬರು ಫ್ರೆಂಡ್ಸ್ ಆದರೂ ತುಂಬ ಖುಷಿ ಆಯಿತು. ಸೊ ಈಗ ಬನ್ನಿ ನನಗೆ ₹1 ಹೇಗೆ 3 ಲಿಪ್ಸ್ಟಿಕ್ ಸಿಕ್ತು ಅಂತ ಹೇಳ್ತೀನಿ. ನಾನು ಶಾಪ್ಸಿಯಲ್ಲಿ ಒಂದೆರಡು ಪ್ರಾಡಕ್ಟ್ಗಳನ್ನ ತರಿಸಿದ್ದೆ. ಆವಾಗ ನನಗೆ ಸ್ಕ್ರ್ಯಾಚ್ ಕಾರ್ಡ್ ಆಪ್ಷನ್ ಬಂತು. ಸೊ ನಾನು ಆ ರೀತಿ ಸ್ಕ್ರ್ಯಾಚ್ ಕಾರ್ಡ್ನೆಲ್ಲ ಯೂಸ್ ಮಾಡಿದವಳೆ ಅಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದೆ. ಇದರಲ್ಲೆಲ್ಲ ಏನಿರುತ್ತೆ, ಒಂದು 20-30% ಯಾವುದೋ ಒಂದು ಪ್ರಾಡಕ್ಟ್ ಮೇಲೆ ಕೊಟ್ಟಿರ್ತಾರೆ, ಅದು ನಮ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗೋಲ್ಲೋ, ಸುಮ್ಮನೆ ಅವೆಲ್ಲ ತೊಗೊಳೋದು ವೇಸ್ಟು ಅಂತ ಅಂದ್ಬಿಟ್ಟು ನಾನು ಯೂಸೇ ಮಾಡ್ತಿರ್ಲಿಲ್ಲ. ಬಟ್ ಏನೋ ಕೋಇನ್ಸಿಡೆಂಟ್ಲಿ ಅವತ್ತು ಯೂಸ್ ಮಾಡಿದೆ. ಆವಾಗ ನನಗೆ ₹1 ಮಾಮಾ ಅರ್ತ್ ಅವ್ರದ್ದು 3 ಲಿಪ್ಸ್ಟಿಕ್ಸ್ ಅಂತ ತೋರಿಸ್ತು. ಹೌದಾ, ಈ ರೀತಿನೂ ಕೊಡ್ತಾರಾ, ನಿಜಾನ ಏನು ನೋಡೋಣ ಅಂದ್ಬಿಟ್ಟು ನಾನು ಕಾರ್ಟ್ಗೆ ಹಾಕಿದೆ. ಅದರಲ್ಲಿ ನಾವು ಕಲರ್ಸ್ ಕೂಡ ಸೆಲೆಕ್ಟ್ ಮಾಡ್ಕೋಬೋದಿತ್ತು, ನಮಗೆ ಯಾವ ಶೇಡ್ ಬೇಕು ಅದು. ಸೊ ನನಗೆ ಯಾವ ಶೇಡ್ ಬೇಕು ಆ ಶೇಡ್ನ 3ನ ಸೆಲೆಕ್ಟ್ ಮಾಡಿಕೊಂಡೆ, ಆರ್ಡರ್ ಮಾಡಿದೆ. ಬರುತ್ತೋ ಇಲ್ವೋ ನೋಡೋಣ ಅಂತ. ಬಂತು, ತುಂಬ ಖುಷಿ ಆಯಿತು. ಯಾಕಂದರೆ ಒಳ್ಳೆ ಬ್ರ್ಯಾಂಡು ಮಾಮಾ ಅರ್ತು. ಇದ್ರದ್ದು ಫೇಸ್ ಕೇರ್ ಇದೆ, ಹೇರ್ ಕೇರ್ ಇದೆ, ಲಿಪ್ ಕೇರ್, ತುಂಬಾ ಪ್ರಾಡಕ್ಟ್ಗಳಿದೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ. ಸೊ ಹಾಗಾಗಿ ಒಂದು ವಿಡಿಯೋ ಮಾಡಿ ಹಾಕೋಣ. ನಿಮಗೇನಾದರೂ ಸ್ಕ್ರ್ಯಾಚ್ ಕಾರ್ಡ್ ಬಂದರೆ ಒಂದ್ಸಲ ಸ್ಕ್ರ್ಯಾಚ್ ಮಾಡಿ ನೋಡಿ. ಯಾರಿಗೊತ್ತು, ಈ ರೀತಿ ತುಂಬಾ ಆಫರ್ಸ್ಗಳು ನಿಮಗೆ ಸಿಗ್ಬೋದು. ಹಾಗಾಗಿ ಮಿಸ್ ಮಾಡಬೇಡಿ ಅಂತ ಹೇಳೋದಕ್ಕೋಸ್ಕರ ಈ ವಿಡಿಯೋಗಳನ್ನ ಮಾಡಿದ್ದೀನಿ. ಹಾಗೆ ಶೇಡ್ಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಲಿಪ್ಸ್ಟಿಕ್ಗಳು ಕೂಡ ತುಂಬಾ ಕ್ರೀಮಿ ಆಗಿದೆ, ಲಾಂಗ್ ಲಾಸ್ಟಿಂಗ್ ಕೂಡ ಬರುತ್ತೆ. ನಾನು ವೇರ್ ಮಾಡಿ ಕೂಡ ನಿಮಗೆ ತೋರಿಸಿದ್ದೀನಿ. ಹಾಗಾಗಿ ಸ್ಕ್ರ್ಯಾಚ್ ಕಾರ್ಡ್ ಆಪ್ಷನ್ನ ಯಾವತ್ತೂ ಬಿಡಬೇಡಿ. ಆನ್ಲೈನಲ್ಲಿ ಏನಾದರೂ ತರಿಸ್ತಾನೆ ಇರ್ತೀವಿ ಅಲ್ವಾ, ಮಗುಗೆ ಬಟ್ಟೆ, ನಮಗೆ ಬಟ್ಟೆ, ಮನೆಗೇನಾದರೂ ಬೇಕಾಗಿದ್ದರೆ ಆ ರೀತಿ ಎಲ್ಲ. ಸೊ ಸ್ಕ್ರ್ಯಾಚ್ ಕಾರ್ಡನ್ನು ಒಂದ್ಸಲ ಸ್ಕ್ರ್ಯಾಚ್ ಮಾಡಿ ನೋಡಿ. ಖಂಡಿತ ನಿಮ್ಗೆ ಇಷ್ಟ ಆದರೆ ಆ ಪ್ರಾಡಕ್ಟ್ಗಳನ್ನ ತರಿಸ್ಕೊಳ್ಳಿ. ಡಿಸ್ಕೌಂಟಲ್ಲಿ ಸಿಗುತ್ತೆ ಅಲ್ವಾ, ನಿಮಗೆ ಫ್ರೀಯಾಗೂ ಕೂಡ ಸಿಗ್ಬೋದು. ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು, ಬಾಯ್.